गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಆಗ ದಾದು ಸಾಹೇಬರು ಪರಮಾತ್ಮನ ಮಹಿಮೆಯನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ, ಹೇಳಿದ್ದಾರೆ. जो जो शरण कबीर के वो तिरगे अंत अपारे, दादू गुण के ताकहूँ कहते न आवे पारो। कबीर करता आप है दूजा ना कोई, दादू पूर्ण जगत को हो ಭಕ್ತಿ ದೃಢಾವೆ ಸೋಯ್. ಇಡೀ ಜಗತ್ತಿಗೆ ದಾದು ಸಾಹೇಬರು ಸಾರಿ ಹೇಳುತ್ತಿದ್ದಾರೆ, ಕೇವಲ ಕಬೀರರೇ ಭಕ್ತಿಯ ಯಥಾರ್ಥ ದಾರಿ ನೀಡುತ್ತಾರೆ ಮತ್ತು ಯಾರ ಬಳಿಯೂ ಇಲ್ಲ. ठेका पूरा होवे जब सबको तज शरीर, दादू का लगन जय नहीं जपे जो नाम कबीर. ದಾದು ಸಾಹೇಬರು ಹೇಳುತ್ತಿದ್ದಾರೇನೆಂದರೆ, ಒಂದು ದಿನ ಮೃತ್ಯುವಂತೂ ಎಲ್ಲರದೂ ಆಗುವುದು ಸಮಯ ಪೂರ್ಣವಾದಾಗ. ಆದರೆ ಆ ಸಮಯದಲ್ಲಿ ಪರಮಾತ್ಮನ ಸತ್ಯನಾಮ ಕಬೀರರ ಯಥಾರ್ಥ ನಾಮ ಯಾರ ಬಳಿ ಇದೆಯೋ ಅವರನ್ನು ಕಾಲನು ಮುಟ್ಟಲಾರನು, ತಡೆಯಲಾರನು. आदमी की आयु घटे तब यम घेरे आए, सुमरण किया कबीर का दादू लिया बचाए. मेट दिया अपराध सब आ मिले चनमाही, दादू संग ले चले कबीर चरण की छाही. सेवक देव निज चरण का दादू अपना जाने, भृंगी सत्य कबीर ने है कीन्या आप समान. दादू अंतर्गत सदा छन छन सुमरण ध्यान, वारो नाम कबीर पर पल पल मेरे प्राण. सुन सुन साख कबीर की काल नवावे माथे, धन धन तीनों लोक में दादू जोड़े आथ. सुन सुन साख कबीर की. ಸಾಖ್ ಅಂದರೆ ಮಹಿಮೆ. ಪರಮಾತ್ಮನ ಸಮರ್ಥತೆಯ ವಾಣಿಯನ್ನು ಕೇಳಿ ಕೇಳಿ ಮತ್ತು ಹೇಳುತ್ತಾರೆ, ಕಾಲನ ತಲೆ ಬಾಗುತ್ತದೆ. ಅರೆ, ಸಮರ್ಥನ ವಾಣಿ ಯಾರು ಹೇಳುತ್ತಿದ್ದಾರೆ? ನನ್ನದಂತೂ ನಾಶವಾಯಿತು. ಇದಕ್ಕಾಗಿಯೇ ಕಬೀರ ಪರಮೇಶ್ವರರ ವಾಣಿಯನ್ನು ಇವನು ರಿಜೆಕ್ಟ್ ಮಾಡಿಸಿಟ್ಟಿದ್ದ. ಮತ್ತು ಯಾರು ಕಬೀರ ಪರಮಾತ್ಮನ ವಾಣಿಯನ್ನು ಓದುತ್ತಾರೆ ಅವರು ಕೂಡ ಬಹಳಷ್ಟು ಆಪತ್ತುಗಳಿಂದ ಪಾರಾಗುತ್ತಾರೆ. ಆದರೆ ಮೋಕ್ಷವಾಗುವುದು ಪೂರ್ಣ ಕೋರ್ಸ್ ಮಾಡುವುದರಿಂದ. ಪೂರ್ತಿ ಎಂದರೆ ಯಾರೋ ರೋಗಿ ಇದ್ದಾನೆ, ಅವನಿಗೆ ಯಾವುದಾದರೂ ಕುಡಿಯುವ ಔಷಧಿ, ಕ್ಯಾಪ್ಸೂಲ್, ಟ್ಯಾಬ್ಲೆಟ್ಸ್ ಕೊಟ್ಟಿಟ್ಟಿದ್ದಾರೆ, ಅದೆಲ್ಲವನ್ನೂ ತಿನ್ನಬೇಕಾಗುತ್ತದೆ. ಹಾಗೆಯೇ ಪರಮಾತ್ಮನನ್ನು ಪಡೆಯಲಿಕ್ಕಾಗಿ 3 ಮಂತ್ರಗಳ ಜಪ, ಯಜ್ಞ, ಆ 5 ಯಜ್ಞ, ದಾನಗಳು, ಧರ್ಮ, ಸೇವೆ, ಸತ್ಸಂಗ, ಶ್ರವಣ ಇವೆಲ್ಲವನ್ನೂ ಮಾಡಬೇಕಾಗುತ್ತದೆ. ಸುನ್ ಸುನ್ ಸಾಕ್ ಕಬೀರ್ ಕಿ ಕಾಲ ನವಾವೆ ಮಾಥ್. ಮಸ್ತಕವನ್ನು ಬಾಗಿಸುತ್ತಾನೆ, ಕಾಲ ಕೆಳಗೆ ಮಾಡುತ್ತಾನೆ. दन दन हो तीनों लोक में दादू जोड़े हाथ, केरी नाम कबीर का ये विखम काल गजराज, दादू भजन प्रताप से ये भाग्य सुन के आवाज. ಈಗ ಏನು ಹೇಳುತ್ತಾರೆ ಈ 21 ಬ್ರಹ್ಮಾಂಡಗಳಲ್ಲಿ? ಈಗ ಹೇಗೆಂದರೆ, ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 16 ಮತ್ತು 17ರಲ್ಲಿ 3 ಭಗವಂತರ ಬಗ್ಗೆ ಕ್ಲಿಯರ್ ಮಾಡಿಕೊಟ್ಟ ಇವನು. ಕ್ಷರಪುರುಷ, ಅಕ್ಷರಪುರುಷ ಮತ್ತು 3ನೇಯವನು ಉತ್ತಮ ಪುರುಷತೂ ಅನ್ಯ. ಪುರುಷೋತ್ತಮನಂತೂ ಯಾರೋ ಬೇರೆ ಇದ್ದಾರೆ. ಈ ಇಬ್ಬರಿಗಿಂತ ಬೇರೆಯಾಗಿದ್ದಾನೆ ಕ್ಷರಪುರುಷ ಮತ್ತು ಅಕ್ಷರ ಪುರುಷನಿಗಿಂತ. ಮತ್ತು ಅವನೇ 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ. ಮತ್ತು ಅವನೇ ವಾಸ್ತವದಲ್ಲಿ ಅವಿನಾಶಿಯಾಗಿದ್ದಾನೆ. ಅವನನ್ನೇ ಪರಮಾತ್ಮ ಎನ್ನಲಾಗುತ್ತದೆ. ಮತ್ತು 15ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ತನ್ನ ವಿಷಯದಲ್ಲಿ ಹೇಳ್ತಾನೆ ಏನೆಂದರೆ, ನನ್ನ 21 ಬ್ರಹ್ಮಾಂಡದ ಒಳಗೆ ಎಷ್ಟೇ ಪ್ರಾಣಿಗಳಿವೆ ಅವುಗಳಲ್ಲಿ ನಾನು ಉತ್ತಮನು, ಅವರಿಗಿಂತ ನಾನು ಬಲಿಷ್ಠನು. ಇದಕ್ಕಾಗಿ ನಾನು ಪುರುಷೋತ್ತಮ ಹೆಸರಿನಲ್ಲಿ ಪ್ರಸಿದ್ಧನಾಗುತ್ತಿದ್ದೇನೆ. ಲೋಕವೈದ್ಯದ ಆಧಾರದಿಂದ, ದಂತಕಥೆಯಿಂದ ನಾನು
ಏಕೆಂದರೆ ಎಷ್ಟೇ ನನ್ನ ಅಂತರ್ಗತದಲ್ಲಿ ಪ್ರಾಣಿಗಳಿವೆ, ಇವುಗಳಿಗಿಂತ ನಾನು ಬಲಿಷ್ಠನು. ಇದಕ್ಕಾಗಿ ನಾನು ಪುರುಷೋತ್ತಮ ಎಂದು ಪ್ರಸಿದ್ಧನಾಗುತ್ತಿದ್ದೇನೆ. ಆದರೆ ಉತ್ತಮ ಪುರುಷತ್ವ ಅನ್ಯ, ಆ ಪುರುಷೋತ್ತಮನಂತೂ ಯಾರೋ ಬೇರೆ ಇದ್ದಾನೆ. 15ನೇ ಅಧ್ಯಾಯದ 17ರಲ್ಲಿ ಖಂಡಿತ ಕ್ಲಿಯರ್ ಮಾಡಿಬಿಟ್ಟ. ಹಾಗಾದರೆ ಇಲ್ಲಿ ದಾದೂ ಸಾಹೇಬರ ಹೇಳಿಕೆಯ ತಾತ್ಪರ್ಯವು ಇದೇ ಆಗಿದೆ. ಏನು ಹೇಳ್ತಿದ್ದಾರೆ? ಕೇರಿ ನಾಮ ಕಬೀರ್ ಕಾ और विखम काल गजराज दादू भजन प्रताप से ये भाग्य सुनत आवाज. ಅಂದರೆ ಆನೆ ಎಷ್ಟು ಬಲಿಷ್ಠ, ಎಷ್ಟು ಬಲಶಾಲಿ ಪ್ರಾಣಿಯಾಗಿರುತ್ತದೆ, ಪಶು ಆಗಿದೆ ಮತ್ತು ಕಾಡಿನಲ್ಲಿ ನಿಶ್ಚಿಂತೆಯಿಂದ ಇಚ್ಛಾನುಸಾರ ತಿರುಗಾಡ್ತದೆ. ಪರಮಾತ್ಮ ಹೇಳ್ತಾರೆ, ಈ ಕಾಲನು ಕಡಿಮೆ ಶಕ್ತಿಯವನೇನೂ ಅಲ್ಲ, ಇವನನ್ನು ತಿಳಿಯಿರಿ ಆನೆ ಎಂದು. ಮತ್ತು ಆನೆಗಳಲ್ಲೂ ಗಜರಾಜ ಎಂದರೆ ಆನೆಗಳ ರಾಜ ಕೂಡ ಎಲ್ಲಕ್ಕಿಂತ ಬಲಿಷ್ಠ. ಏಕೆಂದರೆ ಯಾರಲ್ಲಿ ಶಕ್ತಿ ಅಧಿಕವಿದೆ ಅದೇ ರಾಜನಾಗುತ್ತದೆ. ಈ ಕಾಲನ ಲೋಕದ ವಿಧಾನವಾಗಿದೆ. ಯಾರ ಬಳಿ 10 ಬಡಿಗೆ ಜಾಸ್ತಿ ಇದೆ ಅವನೇ ರಾಜನಾದ. ಯಾರ ಬಳಿ ಸೇನೆ ಅಧಿಕವಾಯಿತು ಅವನು ರಾಜನಾಗುವ. ತನ್ನಲ್ಲಿ ಶಕ್ತಿ ಯಾರಿಗೆ ಮೊದಲು ಅಧಿಕವಿರುತ್ತಿತ್ತು ಅವನು ರಾಜನಾಗುತ್ತಿದ್ದ. ಎಲ್ಲರನ್ನೂ ಹೊಡೆದು ಬಡಿದು ತನ್ನ ಅಧೀನವಾಗಿಸಿ ತನ್ನದನ್ನು ನೇರ ಮಾಡಿಕೊಳ್ಳುತ್ತಿದ್ದ. ಹಾಗಾಗಿ ಈ ಕಾಲನಂತೂ ತಿಳಿಯಿರಿ. ಆನೆ, ಹಸ್ತಿ ಮತ್ತು ಪರಮಾತ್ಮನ ಈ ನಾಮವನ್ನು, ಮಂತ್ರವನ್ನು, ಕಬೀರರನ್ನು ತಿಳಿಯಿರಿ. ಗರ್ಜಿಸುವ ಸಿಂಹ, ಕೇಸರಿ ಮತ್ತು ಆನೆ ಎಷ್ಟೇ ಬಲಿಷ್ಠವಾಗಿರಲಿ ಮತ್ತು ಅಕ್ಕಪಕ್ಕದಲ್ಲಿ ಒಂದು ಸಿಂಹ ಒಂದು ಬಾರಿ ತನ್ನ ಗರ್ಜನೆ ಮಾಡಲಿ, ತನ್ನ ಒಂದು ಬಾರಿ ಗರ್ಜಿಸಲಿ, ಆನೆ ಲದ್ದಿ ಹಾಕಿಬಿಡುತ್ತದೆ ಮತ್ತು ತಲೆಯನ್ನು ತಗ್ಗಿಸಿ ಓಡುವುದನ್ನು ಯೋಚಿಸುತ್ತದೆ, ಬಂತು ಹಿಂದಿನಿಂದ ಎಂದು. ಕೇರಿ ನಾಮ ಕಬೀರ್ ಕಾ ವಿಷಮ ಕಾಲ ಗಜರಾಜ दादू भजन प्रताप से ये भाग्य सुनत आवाज. ಇವನು ಸ್ವತಃ ಕೂಡ ಹೇಳ್ತಾನೆ ಏನೆಂದರೆ, ನಾನಂತೂ ಲೋಕವೇದದ ಆಧಾರದಿಂದ ಪುರುಷೋತ್ತಮನೆಂದು ಪ್ರಸಿದ್ಧನಾಗುತ್ತಿರುವೆನು. ಐ ಆಮ್ ನಾಟ್ ಪುರುಷೋತ್ತಮ್. ಆ ಪುರುಷೋತ್ತಮನಂತೂ ಬೇರೆ ಯಾರೋ ಇದ್ದಾರೆ. ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 1ರ ಉತ್ತರವಾಗಿ ಮಂತ್ರ 3ರಲ್ಲಿ ಹೇಳಿದೇನೆಂದರೆ, ಅವನಂತೂ ಪರಮಾಕ್ಷರ ಬ್ರಹ್ಮನು. ಆ ಪರಮಾಕ್ಷರ ಬ್ರಹ್ಮನು ಮೂಲ ಪ್ರಪಂಚರೂಪಿ ವೃಕ್ಷದ ಬೇರು ಅವನೇ ಆಗಿದ್ದಾನೆ. ಹೇಳ್ತಾರೆ, पल एक नाम कबीरे का दादू मन चितलाए हाथी के असवार को हो श्वान काल नहीं खावे. ಪುಣ್ಯಾತ್ಮರೇ, ಉದಾಹರಣೆ ನೀಡುತ್ತಿದ್ದಾರೆ ದಾದೂ ಸಾಹೇಬರು. ಮತ್ತು ಹೀಗೆ ಎಲ್ಲ ಸಂತರು ಹೇಳಿದ್ದಾರೆ, ಪರಮಾತ್ಮನೊಡನೆ ಪರಿಚಿತರಾದವರು. ಅಂದರೆ ಯಾರು ವಿಧಿವತ್ತಾಗಿ ಕಬೀರ ಪರಮೇಶ್ವರರ ಆಶ್ರಯ ಪಡೆದರೋ, ಪೂರ್ಣ ಸಂತರ ಮಾಧ್ಯಮದಿಂದ ಪರಮಾತ್ಮನ ಪ್ರೊಟೆಕ್ಷನ್ ಪ್ರಾಪ್ತಿಸಿದರೋ, ಅಂದರೆ ತಮಗೀಗ ಲಭ್ಯವಾದಂತೆ. ಹಾಗಾಗಿ ಈಗ ತಾವು ಇದನ್ನು ತಿಳಿಯಿರಿ, ತಾವು ಆನೆ ಮೇಲೆ ಕುಳಿತಿರುವಿರಿ, ತಾವು ಆನೆ ಮೇಲೆ ಸವಾರರಾದಿರಿ ಮತ್ತು ತಮಗೆ ಈಗ ನಾಯಿಗಳ ಕಡಿತದ ಭಯ ಹೋಯಿತು. ಆನೆ ಊರೊಳಗೆ ಹೋಗುತ್ತದೆ, ನಾವು ನೋಡುತ್ತಿದ್ದೆವು. ಇವರು ಬರುತ್ತಿದ್ದರು, ಕಾಳುಗಳನ್ನು ಬೇಡುವವರು, ಗೋಧಿಯನ್ನು ಬೇಡುತ್ತಾ ತಿರುಗುತ್ತಿದ್ದರು ಆನೆಯೊಡನೆ. ಆಗ ಊರಿನ ಹೆಚ್ಚು ಕಮ್ಮಿ ಆ ಒಂದು ಕಾಲನಿಯ ಎಲ್ಲ ನಾಯಿಗಳು ಒಟ್ಟುಗೂಡಿ ಮತ್ತು ಆನೆಯನ್ನು ನೋಡಿ ವಿಶಾಲ ಶರೀರದ್ದು ಮತ್ತು ಅದಕ್ಕೆ ಇದನ್ನು ಯೋಚಿಸುತ್ತಿದ್ದವು. ಇದೇನು ಬಂತು, ಅದಕ್ಕೆ ಬಗಳುತ್ತಿದ್ದವು. ಕಡಿಮೆ ಎಂದರೂ 20, 30, 50 ನಾಯಿಗಳು ಒಟ್ಟುಗೂಡುತ್ತಿದ್ದವು. ಆದರೆ ಆನೆಯಿಂದ 50 ಅಡಿ ದೂರವಿರುತ್ತಿದ್ದವು. ಈಗ ಅಂತೆಯೇ ತಮಗೆ ಹೇಳ ಬಯಸುತ್ತಾರೆ ದಾದೂ ಸಾಹೇಬರು ಏನೆಂದರೆ, ತಾವುಗಳು ಕಬೀರರ ನಾಮ ಪಡೆದು ಹೀಗೆ ತಿಳಿಯಿರಿ, ಆನೆ ಮೇಲೆ ಕುಳಿತುಕೊಂಡಿರುವಿರಿ ಎಂದು, ಮತ್ತು ಕಾಲನನ್ನು ತಿಳಿಯಿರಿ ನಾಯಿ ಎಂದು. ಈಗ ಈ ಉದಾಹರಣೆ ಕೊಡುತ್ತಿದ್ದಾರೆ, ಡಿಫರೆನ್ಸ್ ಹೇಳುತ್ತಿದ್ದಾರೆ, ಶಕ್ತಿ ಮತ್ತು ಪವರ್ ಮತ್ತು ಪ್ರೊಟೆಕ್ಷನ್ ಅದು. ತಾವು ಆನೆ ಮೇಲೆ ಕುಳಿತಿರಿ ಈಗ, ಮತ್ತು ಕಾಲನನ್ನು ತಿಳಿಯಿರಿ ನಾಯಿ ಎಂದು. ಈಗ ಆನೆ ಮೇಲೆ ಕುಳಿತ ವ್ಯಕ್ತಿಗೆ ನಾಯಿಯು ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡದು. ಅಂದರೆ ಅದರ ರೇಂಜಿನಿಂದ, ಅದರ ಹಿಡಿತದಿಂದ ಹೊರ ಉಳಿದಿರಿ ತಾವು. ಮೊದಲಾಗಿ ನಾಯಿ ಆನೆ ಬಳಿಯೇ ಬರಲಾಗದು. ಬಂದರೂ ಎತ್ತರ ಅಧಿಕ ಮತ್ತು ಸೊಂಡಿಲಿನಿಂದ ಒಂದು ಹೊಡೆದರೆ ಅದರ ಮಲಮೂತ್ರ ಹೊರಡುವುದು ನಾಯಿಯದು. ಹಾಗಾಗಿ ಏನು ಹೇಳ್ತಾರಂದರೆ, पल एक नाम कबीरे का दादू मन चितलाए हाथी के असवार को श्वान काल नहीं खाए. ತಾವು ಕಾಲನ ರೇಂಜಿನಿಂದ ಹಿಡಿತದಿಂದ ಹೊರಗಾದಿರಿ. ಯಾರಂದರೆ ಪರಮಾತ್ಮನ ನಾಮ ಪಡೆದವರು. ಆದರೆ ಮರ್ಯಾದೆಯಿಂದ ಇದ್ದರಷ್ಟೇ ಉಳಿಯುವಿರಿ.
ಒಂದೊಮ್ಮೆ ತಾವು ಆನೆಯಿಂದ ಕೆಳಗೆ ಹಾರಿದಿರಿ, ಧುಮುಕಿ ಬಿಟ್ಟು ಒಂದೊಮ್ಮೆ ತನ್ನ ಮರ್ಯಾದೆ ಮುರಿದಿರಿ, ನಾಮ ಖಂಡನೆಯಾಯಿತು, ಭಗವಂತನ ಆಸರೆ ತಮ್ಮಿಂದ ಖಂಡಿತ ದೂರವಾಯಿತು. पंजा दस्त कबीर का सिर पर रखो हंस, यम किंकर चंप नहीं तुम्हारा उधर जात है वंश. पंजा दस्त कबीर का. ಕಬೀರ ಪರಮೇಶ್ವರರ ಕೈಯನ್ನು ತಮ್ಮ ತಲೆಯ ಮೇಲೆ, ಅಂದರೆ ಆಶೀರ್ವಾದ ತುಂಬಿದ ಕೈ ತಮ್ಮ ತಲೆಯ ಮೇಲೆ ಇರುವಂತೆ ಇರಿ, ಅಂದರೆ ಮರ್ಯಾದೆಯನ್ನು ಮುರಿಯಬೇಡಿ. ಆಗ ತಮ್ಮದೂ ಉದ್ಧಾರ ಮತ್ತು ತಮ್ಮ ಇಡೀ ಮನೆತನವನ್ನು, ವಂಶವನ್ನು ಪಾರುಗೊಳಿಸುವನು ಪರಮಾತ್ಮ. ಹಾಗೆ ಆನೆಯ ಮೇಲೆ ಕುಳಿತ ವ್ಯಕ್ತಿಗೆ ಕಾಲನಾಯಿ ಹಾನಿ ಮಾಡಲಾರನು, ಕಾಲರೂಪಿ ನಾಯಿ. ಮತ್ತು ತಾವು ಆನೆಯಿಂದ ಕೆಳಗೆ ಬಿದ್ದಿರಿ, ಕೆಳಗೆ ಇಳಿದಿರಿ, ಆಗಂತೂ ಕಡಿದು ತಿನ್ನಲ್ಪಡುವಿರಿ, ಅವಂತೂ ಮೊದಲೇ ಬೆನ್ನು ಹತ್ತಿವೆ. सुमरत नाम कबीर का कटे काल की पीड़, दादू दिन दिन ऊंचा होवे परमानंद सुख सीर. दादू नाम कबीर की जो कोई लेवे ओटे, तिनको कभू लागे नहीं ये काल बदर की चोटे. ಈಗ ದಾದೂ ಸಾಹೇಬರು ಹೇಳ್ತಿದ್ದಾರೇನೆಂದರೆ, ಯಾರು ಪರಮೇಶ್ವರ ಕಬೀರರ ಆಶ್ರಯಕ್ಕೆ ಬಂದುಬಿಟ್ಟ, ಅವರ ಆಶ್ರಯ ಪಡೆದುಬಿಟ್ಟ ಆಶ್ರಿತನಾದ, ಅವರಿಗೆ ಕಾಲನ ಅಟ್ಯಾಕ್ ಆಗಲಾರದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.